ಆ ಎಮ್ಮಂಗೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಅಲ್ಲಿಂದ ಆ ತಾಯಿ ನಡ್ಕೊಂಬಂದು ಈ ಮೆಟ್ಲು ಹತ್ತಿ ಆಮೇಲೆ ಆ ಮೆಟ್ಲು ಹತ್ತಿ ವಾಟ್ ಇಸ್ ದಿಸ್ 7 ಗಂಟೆ 9:30 ಆಯಿತು ಕೊಡಲಿಲ್ಲ. ಜಸ್ಟ್ ಚೆಕ್ ಯಾವ್ಯಾವ್ದ್ರ ಮೇಲೆ ಲಿಡ್ ಇಲ್ಲ. ಎಲ್ಲ ಆಪರೇಷನ್ ಮಾಡ್ಬೇಕಾದ್ರೆ ಕೇಳಿದ್ರೆ ನನಗೆ ಶಿವಮೊಗ್ಗದ ಮೇಘಾನ್ ಆಸ್ಪತ್ರೆಗೆ ದಿಢೀರಂತ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟರು. ಈ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಕರ್ಮಕಾಂಡಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಎಲ್ಲಾ ಕೊಠಡಿಗಳನ್ನ ವೀಕ್ಷಣೆ ಮಾಡಿದ್ರು. ಈಗ ಆಚೆ ಕಡೆ ಯಾಕೆ ವಾಶ್ ಮಾಡಿ ಇಡ್ತಾ ಇದ್ದಾರೆ? ಆಮೇಲೆ ಡಾಕ್ಟ್ರೆ ಪೇಷಂಟು ಒಂದು ಸ್ಟೆಪ್ ಹತ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಟ್ ಈಸ್ ದಿಸ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಒಬ್ಬ ಪೇಷಂಟ್ ಅಲ್ಲಿಂದ ನೋಡಿ ಆ ತಾಯಿನ ನಾನು ನೋಡಿದೆ, ಆ ಎಮ್ಮಂಗೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಅಲ್ಲಿಂದ ಆ ತಾಯಿ ನಡ್ಕೊಂಬಂದು ಈ ಮೆಟ್ಲು ಹತ್ತಿ ಆಮೇಲೆ ಆ ಮೆಟ್ಲು ಹತ್ತಿ ವಾಟ್ ಈಸ್ ದಿಸ್? 20 ವರ್ಷದಿಂದ ಮಾಡೋದು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು 2 ದಿನ ಶಿವಮೊಗ್ಗ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಹೀಗಾಗಿ ಮೇಘಾನ್ ಆಸ್ಪತ್ರೆಯಲ್ಲಿ ದಿಢೀರ್ ಅಂತ ವಿಸಿಟ್ ಮಾಡಿದ್ರು. ಈ ಆಸ್ಪತ್ರೆಯಲ್ಲಿ ಗಂಡು ಮಗು ಆದ್ರೆ 2500 ರೂಪಾಯಿ ಮತ್ತು ಹೆಣ್ಣು ಮಗು ಆದ್ರೆ 2000 ರೂಪಾಯಿ ಲಂಚ ನೀಡಬೇಕಂತೆ. ಈ ಹಣವನ್ನ ನೇರವಾಗಿ ತೆಗೆದುಕೊಳ್ಳಲ್ಲ, ತಾಯಿ ಕಾರ್ಡ್ನಲ್ಲಿ ಹಣ ಇಟ್ಟು ಲಂಚ ನೀಡಬೇಕೆಂಬ ದೂರು ಹೋಗಿತ್ತು. ಇದನ್ನೇ ಪರೀಕ್ಷೆ ಮಾಡೋದಕ್ಕೆ ಖುದ್ದು ಮಹಿಳಾ ಅಧ್ಯಕ್ಷೆಯೇ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರು. ನನಗೆ ಏನಾಗುತ್ತೆ ಹೇಳು? ಯಾರು ತಗೊಂಡ್ರೆ ಆಪರೇಷನ್ ಮಾಡ್ಬೇಕಾದ್ರೆ ದುಡ್ಡು ಕೇಳಿದ್ರೆ ನನಗೆ ಹೇಳು. ಕಣ್ಣಿನ ಆಪರೇಷನ್ ಇಲ್ಲಿ ಯಾವ ದುಡ್ಡು ಖರ್ಚಾಗಲ್ಲ, ಫ್ರೀ ಎಲ್ಲ ಗೊತ್ತಾಯ್ತಾ? ಗೊತ್ತಿಲ್ಲ, ಸುಳ್ಳು ಹೇಳ್ಬಾರ್ದು. ಕಣ್ಣಿನ ಆಪರೇಷನ್ ಇಲ್ಲಿ ದುಡ್ಡು ತಗೊಳ್ಳಲ್ಲ, ಹಾಸ್ಪಿಟಲ್ ದುಡ್ಡು ತಗೊಳ್ಳಲ್ಲ, ಯಾವುದು ಇನ್ನು ಅಧ್ಯಕ್ಷೆಯ ಮುಂದೆ ರೋಗಿಗಳು ಹೆರಿಗೆ ವಾರ್ಡ್ ಅಲ್ಲಿ ಒಂದೊಂದೇ ಕರ್ಮಕಾಂಡಗಳನ್ನ ಬಿಚ್ಚಿಟ್ರು. ಈ ಮೇಘಾನ್ ಆಸ್ಪತ್ರೆಯಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಕೇಳಲಾಗತ್ತಂತೆ. ಹಣ ಇಲ್ಲದೆ ಇಲ್ಲಿ ಯಾವುದೇ ಕೆಲಸ ನಡೆಯಲಾರದೆಂದು ರೋಗಿಗಳು ಮಹಿಳಾ ಅಧ್ಯಕ್ಷೆಯ ಮುಂದೆ ದೂರನ್ನ ಹೇಳಿಕೊಂಡ್ರು. ಇದು ಕೇವಲ ಶಿವಮೊಗ್ಗದ ಆಸ್ಪತ್ರೆಯ ಕಥೆ ಅಲ್ಲ, ಬಹುತೇಕ ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೇ ರೀತಿ ಆಗ್ತಿವೆ. ರೋಗಿಗಳಿಗೆ ವೈದ್ಯಕೀಯ ಸೇವೆ ಉಚಿತವಾಗಿ ನೀಡಬೇಕಂತ ಇದ್ರೂ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಬಿಡಿಕಾಸಿಗಾಗಿ ಆಸೆ ಪಡ್ತಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಮಹಿಳಾ ಅಧ್ಯಕ್ಷೆ ನಾಗರತ್ನ ಅವರು ತೆಗೆದುಕೊಳ್ತಾರ ಅಂತ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಮಕ್ಕಳನ್ನ ಎತ್ಕೊಂಡ್ಬರೋ ತಾಯಿ ಮತ್ತೆ ವಯಸ್ಸಾದವರಿಗೆ ಬೇರೆ ಕೌಂಟ್ರಿ ಮಾಡಿ. ಇವಾಗ ಅಜ್ಜಿ 7 ಗಂಟೆಗಳಿಂದ ಅಲ್ಲೇ ನಾವು ಕರೆಕ್ಟ್ ಅಲ್ಲ, ತಿಂಡಿ ತಿಂದಿಲ್ಲ ಇಲ್ಲ 7 ಗಂಟೆ 9:30 ಆಯಿತು ಕೊಡಲಿಲ್ಲ. ನಾನು ಕೇಳೋದು ನಿಮಗೆ ಇದ್ರ ಮೇಲೆ ಒಂದ್ರ ಮೇಲೆ ಲಿಡ್ ಕಾಣುತ್ತೆ, ನೀವು ಯಾವುದ್ರ ಮೇಲೆ ಲಿಡ್ ಕಾಣ್ತಾ ಇಲ್ಲ ನೋಡಿ. ಜಸ್ಟ್ ಚೆಕ್ ಯಾವ್ಯಾವ್ದ್ರ ಮೇಲೆ ಲಿಡ್ ಇಲ್ಲ. ಎಲ್ಲ ಇದೆ ಅಲ್ಲ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.